ನಮಸ್ತೆ ಎಲ್ಲರಿಗೂ. ಬನ್ನಿ ವೀಕ್ಲಿ ರೀಡಿಂಗ್ ನೋಡೋಣ. ಮೊದಲನೇದು ಈ ಲೈಟ್ ಬ್ರೌನ್ ಕಲರ್ ಸ್ಟೋನ್ ಇದೆ. ಎರಡನೇದು ಬ್ಲೂ. ಮೂರನೇದು ಔರಾ ವೈಟ್ ಕಲರ್ ಇದೆ, ವಾಟರ್ ವೈಟ್. ಮೂರು ಬೇಕು ಅಂದರೂ ಆಯ್ಕೆ ಮಾಡಿ, ಅಥವಾ ಒಂದೇ ಸಾಕು ಅಂದರೆ ಒಂದನ್ನೇ ಆಯ್ಕೆ ಮಾಡಿ, ಅಥವಾ ಒಬ್ಬೊಬ್ಬರಿಗೆ ಒಂದೊಂದಾದರೂ ಆಯ್ಕೆ ಮಾಡಿ. ಸೊ ನಿಮ್ಮ ಜೀವನ ನಿಮ್ಮ ಇಷ್ಟ. ಓಕೆ, ಟೇಕ್ ಯುವರ್ ಓನ್ ಟೈಮ್. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಮಹೇಶ್ವರ ಬಂದಿದ್ದಾರೆ. ಬ್ಲೆಸ್ಸಿಂಗ್ಸ್ ಆಫ್ ಪೀಸ್. ಈ ವಾರ ತುಂಬ ಶಾಂತಿಯುತವಾಗಿ ಇರೋದಕ್ಕೆ ಪ್ರಯತ್ನನ ಪಡಿ. ನಿಮ್ಮ ಶಾಂತಿ ಕದಡುವಂಥ ಪ್ರಯತ್ನಗಳು ನಡೀಬಹುದು, ಜೊತೆಗೆ ಒಂದಷ್ಟು ಶಾಂತಿಯುತವಾಗಿ ನಿಮ್ಮ ಈ ವಾರ ಹೋಗುತ್ತೆ ಅನ್ನುವಂಥದ್ದು ಇದೆ. ಅಹಂ ಬ್ರಹ್ಮಾಸ್ಮಿ ಅಂತ ಯಾರು ಹೇಳ್ತಿದ್ದಾರೆ. ಎಸ್, ಯಾರೋ ನಿಮ್ಮ ಜೀವನಕ್ಕೆ ವಾಪಸ್ ಬರುವಂತ ಸಾಧ್ಯತೆ ಇದೆ. ಈ ವಾರ ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಬ್ಲೆಸ್ಸಿಂಗ್ಸ್ ನಿಮ್ಮ ಜೀವನಕ್ಕೆ ಸಿಗುತ್ತೆ. ಗಿಫ್ಟ್ ಬರುವಂತ ಸಾಧ್ಯತೆ ಇದೆ, ಪ್ರಮೋಷನ್ ಬರುವಂತ ಸಾಧ್ಯತೆ ಇದೆ. ಚೈಲ್ಡ್ಹುಡ್ ಫ್ರೆಂಡ್ಸ್ ಮತ್ತೆ ನಿಮ್ಮ ಎಕ್ಸ್ ಇಬ್ರು ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ಬಟ್ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಗೆ ಗೊತ್ತಿದೆ ನಿಮ್ಮ ಜೀವನದಲ್ಲಿ ಏನ್ ಇಂಪಾರ್ಟೆಂಟ್ ಅಲ್ಲ ಅನ್ನುವಂಥದ್ದು. ನಿಮ್ಮ ಬ್ರದರ್ಸಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಬ್ರದರ್ ಕೆಲವು ಸತ್ಯಗಳನ್ನ ತಿಳ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಇಲ್ಲಿ ಆಕಾಶಿಕ್ ರೆಕಾರ್ಡ್ ಖುದ್ದಿ ನೋಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ರೆಕಾರ್ಡ್ ರೂಮಿನಲ್ಲಿ ರೆಕಾರ್ಡ್ಸ್ ಸರಿಯಾಗಿದೆಯಾ ಚೆಕ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ಏನೋ ಒಂದು ಬಿಸ್ನೆಸ್ ಶುರು ಮಾಡಬೇಕು ಅನ್ಕೊಂಡಿದ್ರೆ, ಸೊ ಮಾಡಲೇಬೇಕು ಅನ್ಕೊಂಡಿದ್ರೆ ಮಾಡಿ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸಾಕಷ್ಟು ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮನೆ ವಿಚಾರಕ್ಕೆ, ಆಸ್ತಿ ವಿಚಾರಕ್ಕೆ, ದುಡ್ಡು ಎಲ್ಲವೂ ಕೂಡ ಯಾವಾಗ ಪ್ಲಾನ್ ಮಾಡ್ತಾರೆ, ಯಾವಾಗ ಕೊಡ್ತಾರೆ, ಯಾವಾಗ ಎಲ್ಲವೂ ಕೂಡ ಸೆಟ್ಲ್ ಆಗತ್ತೆ ಅಂತ ಕೆಲವ್ರು ಕಾಯ್ತಿದ್ದಾರೆ. ಜೊತೆಗೆ ಮಕ್ಕಳಿಗೆ ಅರ್ಥ ಆಗತ್ತೆ. ಸೊ ನಾವು ಜಾಸ್ತಿ ದುಡ್ಡಿರ್ಲಿ, ಕಡಿಮೆ ದುಡ್ಡಿರ್ಲಿ, ಅಥವಾ ನಮ್ಮ ತಂದೆ ತಾಯಿಗಳು ಪೂರ್ವಜರು ನಮ್ಗೇನೋ ಮಾಡಿಟ್ಟಿಲ್ದಿರ ಇರ್ಲಿ, ನಾವು ಅವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಇಲ್ಲಿ ಎರಡು ರೀತಿ ಈ ವಾರ ಒಂದ್ ರೀತಿ ಮುಂದುವರಿಯುತ್ತೆ. ಯಾವ ರೀತಿ ಅಂದ್ರೆ, ಒಂದು, ನೀವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಯುವಂತ ವಿಚಾರಗಳು, ಹೋಮ ಹವನಗಳನ್ನ ಮಾಡುವಂತ ವಿಚಾರಗಳು, ರಕ್ಷಣೆ ಪಡ್ಕೊಳ್ಳುವಂತ ವಿಚಾರಗಳು, ಸತ್ಯನ ತಿಳ್ಕೊಳ್ಳುವಂತ ವಿಚಾರಗಳು, ಜೊತೆಗೆ ವಯಸ್ಸಾಗಿರೋರಿಗೆ ಒಂದಷ್ಟು ಸಹಾಯಗಳನ್ನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ರಹಸ್ಯವಾಗಿ ಒಂದಷ್ಟು ವಿದ್ಯೆನ ಕಲಿತೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದಷ್ಟು ದೂರದಲ್ಲಿ, ಮನೆಯಿಂದ ದೂರ ಅಥವಾ ಕಾಡು ಕಾನನ ಈ ತರ ಜಾಗದಲ್ಲಿ ಒಂದಷ್ಟು ಹೋಮನ ಮಾಡ್ಕೊಳ್ತೀರಾ ರಹಸ್ಯವಾಗಿ, ಶತ್ರುಬಾಧ ನಿವಾರಣೆಗೆ ಮತ್ತೆ ಫೈನಾನ್ಷಿಯಲ್ ವಿಚಾರಕ್ಕೆ ಅನ್ನುವಂಥದ್ದು ಇದೆ. ಯಾರಿಗೋ ಇಲ್ಲಿ ಒಂದಷ್ಟು ಸ್ಕಿನ್ ಡಿಸೀಸ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಸ್ವಲ್ಪ ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಚರ್ಮಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಸಮಸ್ಯೆ ಇದ್ರೆ ಅದು ಡಾಕ್ಟ್ರಿಗೆ ತೋರಿಸ್ಕೊಳ್ಳಿ, ವಾಸಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಲವ್ ಮ್ಯಾರೇಜು, ಅರೇಂಜ್ ಮ್ಯಾರೇಜು, ಲವ್ ಕಮ್ ಅರೇಂಜ್ ಮ್ಯಾರೇಜ್ ಎರಡರ ಸಾಧ್ಯತೆ ಇದೆ. ಬಿಸ್ನೆಸ್ ವಿಚಾರದಲ್ಲಿ ಚೆನ್ನಾಗಿದೆ, ಫೈನಾನ್ಷಿಯಲಿ ಚೆನ್ನಾಗಿದೆ. ಸೊ ಫ್ಯಾಮಿಲಿಗೋಸ್ಕರ ದುಡ್ಡನ್ನ ಸ್ಪೆಂಡ್ ಮಾಡ್ತೀರಾ. ಸೊ ಫ್ಯಾಮಿಲಿಗೋಸ್ಕರ ಹೆಚ್ಚಿನ ಒಂದು ಖರೀದಿ ಮಾಡುವಂತ ಸಾಧ್ಯತೆ ಇದೆ. ಪಿತ್ರಾರ್ಜಿತ ಆಸ್ತಿಗಳು ಬರುವಂತ ಸಾಧ್ಯತೆ ಇದೆ. ದ್ರಾಕ್ಷಿ ಬಿಸ್ನೆಸ್ ತುಂಬಾ ಚೆನ್ನಾಗಿ ಒಳ್ಳೆ ಹೆಸರು ತರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮನೆಯ ಕನಸು ಯಾವಾಗ ನನ್ಸಾಗುತ್ತೋ ಅಂತ ಯಾರು ಕನ್ಸು ಕಾಣ್ತಿದ್ರೆ ಅವ್ರ ಕನಸು ನನ್ಸಾಗತ್ತೆ ಅನ್ನುವಂಥದ್ದು ಇದೆ. ಇಡೀ ಫ್ಯಾಮಿಲಿ ಎಲ್ಲೋ ಪಿಕ್ನಿಕ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಮನೇಲಿದ್ದು ಬೋರ್ ಆಗಿರೋರು ಹೊರಗಡೆ ಹೋಗ್ತೀರಾ, ಹೊರಗಡೆ ಸುತ್ತಾಡಿ ಬೋರ್ ಆಗಿರೋರು ಮನೇಲಿ ಇರ್ತೀರಾ ಈ ವಾರ. ಆ ಥರ ವೈಸ್ ವರ್ಸ ಎನರ್ಜಿ ಕೂಡ ಇದೆ. ಸೊ ಹೊಸ ಪೆಟ್ ತರುವಂತ ಸಾಧ್ಯತೆಗಳು ಕೂಡ ಇದೆ. ಒಂದು ಸಾಕು ಪ್ರಾಣಿ ಖರೀದಿ ಮಾಡುವಂತ ಸಾಧ್ಯತೆ ಇದೆ. ನೀವು ಅನ್ಕೊಂಡಿದ್ದೆಲ್ಲವೂ ಕೂಡ ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ. ನಿಮ್ಮ ಕಷ್ಟಗಳು ದ ಎಂಡ್ ಆಗಿರುವಂತ ಸಾಧ್ಯತೆಗಳು ಕೂಡ ಇದೆ.
ಗಾಸಿಪ್ ಮಾತುಗಳ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ. ನ್ಯೂ ಪರ್ಸನ್ ನಿಮ್ ಲೈಫಿಗೆ ಎಂಟರ್ ಆಗುವಂತ ಸಾಧ್ಯತೆ ಇದೆ. ಸೊ ಲವ್ ಮ್ಯಾರೇಜ್ ಆಗುವಂಥದ್ದು, ಅರೇಂಜ್ ಮ್ಯಾರೇಜ್ ಆಗುವಂಥದ್ದು, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಎರಡೂ ಆಗಿ ಮತ್ತೆ ಇನ್ನೊಂದು ಮದುವೆ ಆಗುವಂತ ಯೋಚನೆಯಲ್ಲಿರೋರಿಗೆ ಇನ್ನಷ್ಟು ಸಮಸ್ಯೆಗಳು ಆಗತ್ತೆ. ಮತ್ತೆ ಆ ತರ ಅವಕಾಶಗಳು ಕೂಡ ಸಿಗುತ್ತೆ, ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಇದೆ. ಸೊ ಇದ್ರ ಮಧ್ಯೆ ಒಂದಷ್ಟು ಒಳಿತಾಗತ್ತೆ. ಒಂದೊಳ್ಳೆ ನ್ಯೂ ಪರ್ಸನ್ ನಿಮ್ ಲೈಫಿಗೆ ಈ ವೀಕ್ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಕನ್ಫ್ಯೂಸ್ ಮಾಡ್ಕೊಳ್ತೀರಾ, ನೀವು ಪ್ರೀತಿಯಿಂದ ಏನ್ ಮಾಡ್ಬೇಕೋ ಆ ಕೆಲ್ಸನ ಮಾಡ್ತೀರಾ. ಈ ವೀಕ್ ತುಂಬಾ ಚೆನ್ನಾಗಿ ನಿಮ್ಮನ್ನ ನೀವು ಹ್ಯಾಂಡಲ್ ಮಾಡ್ತೀರಾ ಅನ್ನುವಂಥದ್ದು ಬಂದಿದೆ. ಸೊ ಎಲ್ಲೋ ಒಂದಷ್ಟು ಪ್ರಯಾಣ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಬಿಸ್ನೆಸ್ ಕೂಡ ಚೆನ್ನಾಗಿ ಹೋಗುತ್ತೆ. ಒಬ್ಬ ಟೀಚರ್ ಆಗಿ ನೀವು ಬದಲಾಗುವಂತ ಸಾಧ್ಯತೆ ಇದೆ. ಟೀಚರ್ ವೃತ್ತಿ ಜಾಬ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದು ಒಳ್ಳೆ ಆನ್ಲೈನ್ ಸ್ಟ್ರಾಟರ್ಜಿ ಪ್ಲಾನ್ ಮಾಡಿ ಅದರಲ್ಲೂ ಕೂಡ ಹೆಸರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಬೀಚ್ ಹೌಸ್ ತಗೋಬೇಕು ಅಂತ ಯಾರು ಕನ್ಸು ಕಂಡಿದ್ರಿ, ಆ ಕನ್ಸು ನನ್ಸಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಲೈಫ್ ನಿಮ್ದು ಕಾರ್ಮಿಕ್ ಸರ್ಕಲ್ ಎಂಡ್ ಆಗಿದೆ. ಇನ್ನೊಂದು ನ್ಯೂ ಬಿಗಿನಿಂಗ್ ನಿಮ್ ಲೈಫ್ ಅಲ್ಲಿ ಬರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ಇನ್ ನೆಕ್ಸ್ಟ್ ಮೇ ಅಷ್ಟರಲ್ಲಿ ನೀವು ಅನ್ಕೊಂಡಿರುವಂಥದ್ದು ಆಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳ್ತಾ ಇದೆ. ಸೊ 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು, 3ನೇ ತಾರೀಕು ಈ ತಿಂಗಳು ಅಥವಾ ಬರೋ ತಿಂಗಳು ನೀವು ಅನ್ಕೊಂಡಿರೋದು ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವರಿಗೆ ಡಿಸೆಂಬರ್ ಮಂತ್ ಅಲ್ಲಿ ಆಗಬಹುದು. ನಿಮ್ಮ ಗುರುಗಳ ಆಶೀರ್ವಾದ ಪಡ್ಕೊಂಡಿದ್ದೆ ಆದ್ರೆ ಇನ್ನ ಬೇಗ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ನೀವು ಇಲ್ಲಿ 4 ಆಪ್ಷನ್ ಬಂದ್ಬಿಟ್ಟಿದೆ. ಸೊ ಕೆಲವು ವಿಚಾರಗಳು ನೆಕ್ಸ್ಟ್ ಮೇ ಅಷ್ಟರಲ್ಲಿ ಆಗತ್ತೆ. ಇನ್ನು ಕೆಲವು ವಿಚಾರಗಳು ಇನ್ನೊಂದು ವಾರದಲ್ಲಿ ವಿತಿನ್ ಎ ವೀಕ್ ಒಳಗೆ ಆಗತ್ತೆ. ಇನ್ ಕೆಲವು ವಿಚಾರಗಳು ಬರೋ ತಿಂಗಳು ಅಷ್ಟರಲ್ಲಿ ಆಗತ್ತೆ. ಇನ್ ಕೆಲವು ವಿಚಾರಗಳು 9 ವಾರಗಳ ಒಳಗೆ ಆಗತ್ತೆ. ಓಕೆ, ಕೆಲವು ವಿಚಾರಗಳಿಗೆ ನಾಟ್ ದ ರೈಟ್ ಟೈಮ್ ಇದೆ. ಸೊ ಗೆಟ್ ಮೋರ್ ಇನ್ಫಾರ್ಮೇಶನ್, ಇನ್ನೊಂದ್ ಸ್ವಲ್ಪ ಇನ್ಫಾರ್ಮೇಶನ್ ತಗೊಳ್ಳಿ ಅಂತ ಹೇಳ್ತಾ ಇದೆ. ಕೆಲವಕ್ಕೆ ರೈಟ್ ಟೈಮ್ ಇದೆ, ಕೆಲವಕ್ಕೆ ನಾಟ್ ದ ರೈಟ್ ಟೈಮ್ ಇದೆ. ಸೊ ಹಾಗಾಗಿ ಕೆಲವನ್ನ ಮುಂದುವರಿಸಿ, ಕೆಲವು ಬೇಡ ಅನ್ನುವಂಥದ್ದು ಇದೆ. ಎಸ್ ಆರ್ನೋ ಕೇಳೋದಾದ್ರೆ ಎಸ್, ನಿಮ್ಗೆ ಸೂಚನೆ ಸಿಗುತ್ತೆ ಅನ್ನುವಂಥದ್ದು ಇದೆ. ದುರ್ಗೆಯ ಆಶೀರ್ವಾದನ ಪಡ್ಕೊಂಡಿದ್ದೆ ಆದ್ರೆ ಇನ್ನ ಹೆಚ್ಚಿನ ಒಳಿತನ್ನೋದು ಆಗತ್ತೆ. 99661584 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಮೇಷರಾಶಿ, ಕನ್ಯಾ ರಾಶಿ, ಸಿಂಹ ರಾಶಿ, ಕರ್ಕಟಕ, ಮೀನ, ತುಲಾ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಶಕ್ತಿ ದೇವತೆಯ ಆರಾಧನೆ ನಿಮ್ಗೆ ಹೆಚ್ಚಿನ ಅನುಕೂಲನ ತರುತ್ತೆ. ಗುರು, ಶುಕ್ರ, ಮಂಗಳ ಚೆನ್ನಾಗಿ ಇದ್ದಾರೆ. ಸೊ ಇನ್ನ ಹೆಚ್ಚು ಪ್ರಾರ್ಥನೆ ಮಾಡಿ ಒಂದು ಕ್ಲಾರಿಟಿಗೆ ಬನ್ನಿ ಅನ್ನುವಂಥದ್ದು ಇದೆ. ಏನೇ ಮಾಡೋದಿದ್ರು ಇಷ್ಟಪಟ್ಟು ಮಾಡಿ. ನಿಮ್ಮ ಇಷ್ಟದ ಮನೆ ಬರೋದ್ರಲ್ಲಿ ಇದೆ, ನಿಮ್ಮ ಇಷ್ಟದ ಪ್ರೀತಿ ಸಿಗೋದ್ರಲ್ಲಿ ಇದೆ, ನಿಮ್ಮ ಇಷ್ಟದ ರಿಲೇಶನ್ಶಿಪ್ ಗ್ರೋತ್ ಆಗೋದ್ರಲ್ಲಿ ಇದೆ, ನಿಮ್ಮ ಇಷ್ಟದ ಬೆಳೆನ ಬೆಳಿತೀರಾ, ನೀವೊಬ್ಬ ಸ್ಟಾರ್ ಆಗ್ತೀರಾ, ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ, ಸಾಕಷ್ಟು ಪುಸ್ತಕನ ಓದ್ತೀರಾ, ಸಾಕಷ್ಟು ದುಡ್ಡು ಕೂಡ ಸಂಪಾದನೆ ಮಾಡ್ತೀರಾ. ಇದಕ್ಕಿಂತ ಇನ್ನೇನ್ ಬೇಕು? ಖುಷಿಯಾಗಿರೋದೊಂದೇ ನಿಮ್ ಜೀವನದಲ್ಲಿ ನೀವು ಮಾಡ್ಬೇಕಾಗಿರೋದು ಮಾಡಿ. ಇನ್ನ ಹೆಚ್ಚಿನ ಒಳಿತಾಗ್ಲಿ ಅಂತ ಹಾರೈಸ್ತೀನಿ. ಸೊ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ನಮಸ್ತೆ. 2ನೇದು ಬ್ಲೂ ಕಲರ್ ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಗೆ ರಕ್ಷಾ ಕಾಳಿ ಬಂದಿದ್ದಾರೆ. ಬ್ಲೆಸ್ಸಿಂಗ್ಸ್ ಆಫ್ ಪ್ರೊಟೆಕ್ಷನ್ ಫ್ರಮ್ ನ್ಯಾಚುರಲ್ ಡಿಸಾಸ್ಟರ್ ಅಂಡ್ ಆಕ್ಸಿಡೆಂಟ್ಸ್. ಓಹೋ, ಫಸ್ಟ್ ಬ್ಲ್ಯಾಕ್ ಮ್ಯಾಜಿಕ್ ಕಾರ್ಡ್ ಇದೆ, ಇಲ್ಲಿ ನೆಗೆಟಿವಿಟಿ ಕಾರ್ಡ್ ಇದೆ. ಸೊ ಹಾಗಾಗಿ ರಕ್ಷಾ ಕಾಳಿ ಬಂದಿದ್ದಾರೆ. ನಿಮ್ಗೆ ಸಾಕಷ್ಟು ರಕ್ಷಣೆ ಕೊಡ್ತಾರೆ ಅನ್ನುವಂಥದ್ದು ಇದೆ. ಯಾರು ಏನೇ ಮಾಡ್ಲಿ, ನಿಮ್ಮ ದೇಹದ ಒಳಗಿನ ಶತ್ರು, ನಿಮ್ಮ ದೇಹದ ಹೊರಗಿನ ಶತ್ರು, ಮಾನಸಿಕ ಶತ್ರು, ದೈಹಿಕ ಶತ್ರು ಇಬ್ಬರನ್ನು ಕೂಡ
ನಾನು ನೋಡ್ಕೊಳ್ತೀನಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಅಂದ್ರೆ ನಾನು ನೋಡ್ಕೊಳ್ಳಲ್ಲ, ದೇವಿ ನೋಡ್ಕೊಳ್ತಾಳೆ, ಯಾರೋ ನೀವು ನೋಡ್ಕೊಳ್ತೀರಾ ಅನ್ನೋವಂಥದ್ದು. ಸೊ ಸ್ವಲ್ಪ ಕೋಪನ ಕಮ್ಮಿ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ ಈ ವಾರ ಅನ್ನುವಂಥದ್ದು ಇದೆ. ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ಈವನ್ ಅದೇನಾದ್ರೂ ನೆಗೆಟಿವಿಟಿ ಆಗತ್ತೆ ಅಂತ ಗೊತ್ತಿದ್ರು ಕೂಡ, ಯಾಕೆಂದ್ರೆ ಅಮ್ಮ ಇಲ್ಲಿ ಹೇಳಿದಾಳೆ ಆಕ್ಸಿಡೆಂಟ್ ನಾನು ತಡಿತೀನಿ, ನೋಡ್ಕೊಳ್ತೀನಿ ಅಂತ. ಸೊ ಹಾಗಾಗಿ ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ದುಡ್ಡಿನ ವಿಚಾರದಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗಿರುವಂಥ ಅಗತ್ಯ ಇದೆ. ಕೋಪದ ವಿಚಾರದಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗಿರುವಂಥ ಅಗತ್ಯ ಇದೆ. ನಿಮ್ಗೆ ಹೈಲಿ ಪ್ರೊಟೆಕ್ಷನ್ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಒಬ್ರು ಬಂದು ಬರುವಂತ ಸಮಯದಲ್ಲಿ ಒಂದಷ್ಟು ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಚಂದ್ರನ ಮೇಲೆ ಯಾರೋ ಓಡಾಟ ನಡೆಸಿರುವಂತ ಚಂದ್ರನ ಮೇಲೆ ಯಾರೋ ಓಡಾಟ ನಡೆಸಿರುವಂತ ವಿಡಿಯೋಸ್ ನಮ್ಗೆ ಸಿಗತ್ತೆ, ಫೋಟೋಸ್ ಅಂತ ಇದೆ. ನಮ್ಮ ದೇಶ ಅಥವಾ ಬೇರೆ ದೇಶದಿಂದ ಕಳ್ಸಿರುವಂತ ವ್ಯಕ್ತಿಗಳು ಅಲ್ದಿರ, ರೋಬೋಟ್ ಅಲ್ದಿರ, ಬೇರೆ ಆ ಚಂದ್ರಗ್ರಹಕ್ಕೆ ಯಾರು ಅಧಿಪತಿ ಇರ್ತಾರೋ ಅಥವಾ ಆ ಜಾಗ ಯಾರಿಗೆ ಸೇರಿದೆಯೋ ಅವರು ಓಡಾಡಿರ್ತಾರೆ ಅಂತ ಇಲ್ಲಿ ಮಾಹಿತಿ ಇದೆ. ಅದು ಕ್ಯಾಪ್ಚರ್ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಅದು ಗುಡುಗು, ಸಿಡಿಲು, ಮಿಂಚು, ಗುಡುಗು ಸಹಿತ ಮಳೆ ಆದಂತ ಒಂದು ವಿಡಿಯೋಲಿ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಒಂದ್ ಕಡೆ ನಿಮ್ಮ ತಂದೆ ತುಂಬಾ ಸ್ಟ್ರಿಕ್ಟ್ ಆಗಿ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಸರಿಯಾದ ನಿರ್ಧಾರ ತಗೊಳ್ದಿರಾ ನಿಮ್ಮ ತಂದೆ ಅಥವಾ ನಿಮ್ಮ ಬಾಸ್ ನಿಮ್ಗೆ ಸಹಾಯ ಮಾಡಬಾರ್ದು ಅನ್ನುವಂಥ ನಿರ್ಧಾರದಲ್ಲಿ ಇದ್ದಾರೆ ಅನ್ನುವಂಥದ್ದು. ನಿಮ್ಮ ಇಚ್ಛೆಯ ಗುರುಗಳು ಎಲ್ಲೋ ಹೋಗಿದ್ದನ್ನ ನೀವು ನೋಡ್ತೀರಾ ಕನ್ಸಲ್ಲೋ ಅಥವಾ ರಿಯಲ್ ಆಗೋ. ಸೊ ಜೊತೆಗೆ ನಿಮ್ಮ ತಂದೆ ಅಥವಾ ನಿಮ್ಮ ಬಾಸ್ ನಿಮ್ಗೆ ಸಹಾಯ ಮಾಡ್ತಾರೆ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ, ಅಥವಾ ತಂದೆ ಸ್ಥಾನದಲ್ಲಿರೋರು ಯಾರೋ ನಿಮ್ಗೆ ಸಹಾಯ ಮಾಡ್ತಾರೆ ಅನ್ಕೊಂಡಿದ್ರೆ ಅವರು ಸಹಾಯ ಮಾಡೋದಿಲ್ಲ, ಏನೋ ಒಂದು ಸುಳ್ಳು ಭರವಸೆನ ಕೊಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಇದ್ರ ಬಗ್ಗೆ ಸ್ವಲ್ಪ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಸೊ ಯಾವುದೋ ರಾಂಗ್ ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ದಿರ ಇರ್ಲಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ತಂದೆ ಅಥವಾ ನಿಮ್ಮ ಸೊ ಫಾರ್ ಬಾಸ್ ಎನರ್ಜಿಲಿ ಇರೋರು ನಿಮ್ಮ ಬಗ್ಗೆ ಕಠಿಣವಾದಂಥ ನಿರ್ಧಾರನ ತಗೊಳ್ಬಹುದು, ಅಥವಾ ನಿಮ್ಮನ್ನ ಇಲ್ಲ ಅನ್ಸುವಂತ ಪ್ರಯತ್ನ ಪಡಬಹುದು, ಅಥವಾ ನೀವಾಗೆ ದೂರ ಹೋಗುವಂತ ನಿರ್ಧಾರಗಳನ್ನ ಕೂಡ ತಗೊಳ್ಬಹುದು. ಹಾಗಾಗಿ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿಬಡಿ ಈ ವಾರ. ಓಕೆ, ಬಟ್ ನಿಮ್ಗೆ ಹೈಲಿ ಪ್ರೊಟೆಕ್ಷನ್ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಬಂದವರು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಬೇರೆ ಕಡೆ ಹೋಗ್ತಾರೆ ಅನ್ನುವಂಥದ್ದು ಇದೆ. ಈ ಸತಿ ಯಾರೋ ಒಳ್ಳೆ ವ್ಯಕ್ತಿಗಳ ಇಷ್ಟ ದಿನ ನಿಮ್ ಜೀವನದಲ್ಲಿ ಇದ್ರು, ಇನ್ಮೇಲೆ ಬೇಡದಿರುವಂತ ವ್ಯಕ್ತಿಗಳ ಜೀವನಕ್ಕೆ ನೀವು ಹೋಗೋದಾಗ್ಲಿ ಅಥವಾ ನಿಮ್ಮ ಜೀವನಕ್ಕೆ ಅನಗತ್ಯ ವ್ಯಕ್ತಿಗಳನ್ನ ಬರಮಾಡ್ಕೊಳ್ಳೋದಾಗ್ಲಿ ಮಾಡಿದ್ರೆ ತುಂಬಾ ದೊಡ್ಡ ಅನಾಹುತ ಆಗತ್ತೆ. ಇದನ್ನ ತಪ್ಪಿಸ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ, ನಿಮ್ ಕೈಲಿ ಮಾತ್ರ ಸಾಧ್ಯ ಇದೆ. ಹಾಗಾಗಿ ನಿಮ್ ಲೈಫಿಗೆ ಬೇರೆ ಯಾರು ನೋ ಎಂಟ್ರಿ ನೋ ಎಕ್ಸಿಟ್ ಅಂತ ಆಚಾರ ಮಾಡ್ಕೊಂಬಿಡಿ. ಅಂದ್ರೆ ನೀವು ಬೇರೆಯವ್ರ ಜೀವನಕ್ಕೆ ಹೋಗ್ಬೇಡಿ, ಬೇರೆಯವರು ನಿಮ್ ಜೀವನಕ್ಕೆ ಬರೋದು ಬೇಡ. ಹಾಗಂತ ಎಲ್ರಿಗೂ ಅಲ್ಲ, ಕೆಲವು ಥರ್ಡ್ ಪಾರ್ಟಿ ವಿಚಾರಗಳಿರ್ಬೋದು, ವಾಟ್ ಎವರ್ ಸಿಚುವೇಶನ್ ನಿಮ್ದಿರ್ಬೋದು, ಅದ್ರ ಬಗ್ಗೆ ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ, ಹೊಸ ಮನೆಗೆ ಹೋಗುವಂತ ಸಾಧ್ಯತೆ ಇದೆ, ನಾಮಕರಣಗಳು ಫಂಕ್ಷನ್ಸ್ ಅಟೆಂಡ್ ಮಾಡುವಂತ ಸಾಧ್ಯತೆ ಇದೆ. ನಿಮ್ಮ ಶತ್ರುವಿನ ಮನೆ ಫಂಕ್ಷನ್ಸಿಗೂ ಕೂಡ ನೀವು ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಲವ್ ಆಫರ್ ಇದೆ, ಮ್ಯಾರೇಜ್ ಆಫರ್ ಕೂಡ ಇದೆ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಬರುತ್ತೆ ಅನ್ನುವಂಥದ್ದು ಇದೆ. ಹೈಲಿ ಪ್ರೊಟೆಕ್ಷನ್ ಬೇಕಾಗಿದೆ ನಿಮ್ಗೆ, ಬಟ್ ಹೈಲಿ ಪ್ರೊಟೆಕ್ಟೆಡ್ ಆಗಿ ಇದೀರಾ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ನಿಮ್ಮ ಕೈಲಿರುವಂತ ಶಕ್ತಿನ ದುರುಪಯೋಗ ಪಡಿಸ್ಕೊಳ್ಬೇಡಿ. ಜೊತೆಗೆ ನಿಮ್ಮ ಶಕ್ತಿ ನಿಮ್ಮನ್ನ ಬಿಟ್ಟು ಹೋಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅನ್ನುವಂಥ ರೀತಿಲಿ ಇದೆ. ಜೊತೆಗೆ ಏನೋ ಒಂದು ಪ್ರಯತ್ನನ ಪಟ್ಟಿದ್ದೀರಾ ಕೆಲಸ ಮಾಡಬೇಕು ಅಂತ, ಅದಾಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ಆಗುತ್ತೆ ಅನ್ನುವಂಥ ಉತ್ತರ ಇದೆ ಇಲ್ಲಿ. ಜೊತೆಗೆ ಏನ್ ಆನ್ಲೈನ್ ಅಲ್ಲಿ ಶುರು ಮಾಡ್ಬೇಕು ಅನ್ಕೊಂಡಿದ್ದೀರಾ ಅದು ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ.
ನಿಮ್ಮ ಜೀವನದಲ್ಲಿ ಬರ್ಬೇಕಾಗಿರೋ ದುಡ್ಡು ಬಂದಿಲ್ಲ ಅಂತ ಅನ್ಕೊಂಡಿದ್ರೆ ಆ ದುಡ್ಡು ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಲೋನ್ ಕೂಡ ಸ್ಯಾಂಕ್ಷನ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ರಿಯೂನಿಯನ್ ಎನರ್ಜಿ ಕೂಡ ಇದೆ. ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ. ಜೊತೆಗೆ ಪ್ರೇಮ ಜೀವನಕ್ಕೆ ಹೆಚ್ಚಿನ ಯಶಸ್ಸು ಬರುವಂತ ಸಾಧ್ಯತೆ ಇದೆ. ದುಡ್ಡು ಕೂಡ ಬರುತ್ತೆ, ಜಾಬ್ ಕೂಡ ಬರುತ್ತೆ, ಕೆಲಸ ಕೂಡ ಆಗುತ್ತೆ, ಸೋಲ್ಮೇಟ್ ಕೂಡ ಬರ್ತಾರೆ. ಜೊತೆಗೆ ಬಹಳಷ್ಟು ಜನಕ್ಕೆ ನೀವೇನ ಅನ್ಕೊಂಡಿದ್ರಿ ಅದೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಪಾಸಿಟಿವ್ ಆಗಿ ಇದೆ. ಒಂದ್ ಕಡೆ ನೆಗೆಟಿವ್ ಶೇಡ್ ಆಗೇ ಇದೆ, ಇನ್ನೊಂದ್ ಕಡೆ ಆ ನೆಗೆಟಿವಿಟಿನ ಮೀರ್ಕೊಂಡು ಹೊಸದು ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಕೋರ್ಟ್ ಕಚೇರಿ ವಿಚಾರಗಳು ಐಲು ಪೈಲು ಆರು ಪಾರು ಹೀಗಾಗುವಂತ ಸಾಧ್ಯತೆ ಇದೆ. ಮೇ ಬಿ ಮುಂದಕ್ಕೆ ಪೋಸ್ಟ್ಪೋನ್ ಮಾಡಿಸ್ಕೊಂಡ್ರೆ ಬೆಟರ್ ಅಂತ ಅನ್ನಿಸ್ತಾ ಇದೆ. ಸೊ ದುಡ್ಡು ಬರುತ್ತೆ, ಫೈನಾನ್ಷಿಯಲಿ ಚೆನ್ನಾಗಿದೆ, ಈಕ್ವಲ್ ಗಿವ್ ಅಂಡ್ ಟೇಕ್ ಬರುವಂತ ಸಾಧ್ಯತೆ ಇದೆ ರಿಲೇಶನ್ಶಿಪ್ ಅಲ್ಲಿ. ಸೊ ಲವ್ ಅಲ್ಲಿ ಸಾಕಷ್ಟು ಆಫರ್ ಕೂಡ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಸ್ಟಡಿ ವಿಚಾರದಲ್ಲೂ ಕೂಡ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮೋರ್ ದೆನ್ 1 ಮಂತ್ ಒಳಗೆ ನೀವು ಅನ್ಕೊಂಡಿರೋದು ಆಗುವಂತ ಸಾಧ್ಯತೆ ಇದೆ. ವಿತಿನ್ 1 ಇಯರ್ ಒಳಗೆ ನೀವು ಅನ್ಕೊಂಡಿರುವಂತ ಅದು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು ಈ ತಿಂಗಳು ಅಥವಾ ಬರೋ ತಿಂಗಳಲ್ಲಿ ನೀವು ಅನ್ಕೊಂಡಿರೋದು ಆಗುವಂತ ಸಾಧ್ಯತೆ ಇದೆ. ಕೆಲವರಿಗೆ 3ನೇ ತಾರೀಕು, 12, 21, 3ನೇ ತಾರೀಕು ಈ ತಿಂಗಳು ಅಥವಾ ಬರೋ ತಿಂಗಳು ಆಗುವಂತ ಸಾಧ್ಯತೆ ಇದೆ. ಹಾರ್ಡ್ ವರ್ಕ್ ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಕೆಲವರಿಗೆ ಸೆಪ್ಟೆಂಬರ್ ಅಷ್ಟರಲ್ಲಿ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ನಿಮ್ ತಾತನ ಕಡೆಯಿಂದ, ಕೆಲವ್ರಿಗೆ ನಿಮ್ ಸಿಸ್ಟರ್ ಕಡೆಯಿಂದ, ಕೆಲವ್ರಿಗೆ ನಿಮ್ಮ ಗುರುಗಳ ಕಡೆಯಿಂದ ನಿಮ್ಗೆ ಒಳ್ಳೇದಾಗುವಂತ ಸಾಧ್ಯತೆಗಳು ಇದೆ. ಅವರ ಸಹಾಯನ ತಗೊಳ್ಳಿ. ಏನೇ ಮಾಡೋದಿದ್ರು ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀರಾ, ಹೀಗೆ ಮುಂದುವರಿರಿ ಅನ್ನುವಂಥದ್ದು ಇದೆ. ಇನ್ನ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಕೆಲವು ವಿಚಾರಕ್ಕೆ ನೋ ಇದೆ ಇಲ್ಲಿ. ಸೊ ಹಾಗಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ, ಯಾವುದಕ್ಕೆ ಎಸ್ ಹೇಳ್ಬೇಕು, ಯಾವುದಕ್ಕೆ ನೋ ಹೇಳ್ಬೇಕು ಅಂತ. ಎಸ್ ನೋ ಎರಡು ಕೂಡ ಇಲ್ಲಿ ಇದೆ. ಓಕೆ, ಗಣೇಶನ ಆರಾಧನೆ ಮಾಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ದಿನಾಗ್ಲೂ ಸೂರ್ಯ ನಮಸ್ಕಾರನ ಮಾಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ. 9, 9, 10, 7, 5, 8, 2, 1, 1, 11 ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ತುಲಾ ರಾಶಿ, ವೃಶ್ಚಿಕ ರಾಶಿ, ಕನ್ಯಾ ರಾಶಿ, ಸಿಂಹ ರಾಶಿ, ಧನಸ್ಸು ರಾಶಿ, ಕರ್ಕಟಕ, ಮಿಥುನ, ಕುಂಭ, ಮೇಷರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ. 3ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಬನ್ನಿ ನೋಡೋಣ ಈ ವಾರ ಹೇಗಿರುತ್ತೆ ಅಂತ. ಪರ್ಲ್ ವೈಟ್, ಔರಾ ವೈಟ್, ಅಕ್ವಾ ವೈಟ್ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಕ್ಯಾಮ್ರಲ್ಲಿ ಚೆನ್ನಾಗಿಲ್ಲ, ಹಾಗೆ ನೋಡ್ತಾನೇ ಇರೋ ಹಾಗಿದೆ, ಮೆಸ್ಮರೈಸಿಂಗ್ ಆಗಿ. 3ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಮಾತಾರ ಇದ್ದಾರೆ ಇಲ್ಲಿ. ಸೊ ಬಿಸ್ನೆಸ್ ಅಲ್ಲಿ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಗೆ ಅಂತ ಹೇಳ್ತಿದ್ದಾರೆ. ಸೊ ಬಿಸ್ನೆಸ್ ವಿಚಾರದಲ್ಲಿ ನಿಮ್ಗೆ ಹೆಚ್ಚಿನ ಅನುಕೂಲನ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಮೇ ಬಿ ನಿಮ್ಗೆ ಕೆರಿಯರ್ ಅಲ್ಲಿ ತೊಂದರೆ ಇರ್ಬೋದು, ಕೆಲಸ ಸಿಗ್ತಿರಾ ಇರ್ಬೋದು, ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಇರ್ಬೋದು, ಅದೆಲ್ಲವೂ ಕೂಡ ಸಾಲ್ವ್ ಆಗುತ್ತೆ. ಏಟ್ ಆಫ್ ಕಪ್, ಹೋಗೋರೆಲ್ಲ ಹೋಗ್ಲಿ, ತಲೆ ಕೆಡ್ಸ್ಕೊಳ್ಬೇಡಿ ಆಯ್ತಾ. ಯಾರೋ ನಿಮ್ಮನ್ನ ಬಿಟ್ಟು ಹೋದ್ರು ಬೇಜಾರು ಮಾಡ್ಕೊಬೇಡಿ. ಈ ವಾರ ನೀವೇ ಯಾರನ್ನಾದ್ರೂ ಬಿಟ್ಟು ಬಂದ್ರು ಬೇಜಾರು ಮಾಡ್ಕೊಬೇಡಿ. ಓಕೆ, ಯಾರೋ ನಿಮ್ಮನ್ನ ಬಿಟ್ಟು ಹೋಗ್ತಾರೆ ಅಥವಾ ನೀವೇ ಏನೋ ಬಿಟ್ಟು ಬರ್ತೀರಾ ಅನ್ನುವಂಥದ್ದು ಇದೆ. ವಾವ್,
ಎಕ್ಸ್ ಎನರ್ಜಿ ಜಾಸ್ತಿ ಇದೆ ಇಲ್ಲಿ. ನಿಮ್ಮ ಡ್ಯಾಡ್ ಕಡೆಯಿಂದ ನಿಮಗೆ ಹೆಲ್ಪ್ ಸಿಗುವಂಥ ಸಾಧ್ಯತೆ ಇದೆ. ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ನಿಮಗೆ ಹೆಚ್ಚಿನ ಸಹಾಯನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಹೊಸದಾಗಿ ಏನೋ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದು ಕೂಡ ಆಗತ್ತೆ. ಮ್ಯಾರೇಜ್ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮ್ಯಾರೇಜ್ ಪ್ರಪೋಸಲ್ ಬರುವಂಥ ಸಾಧ್ಯತೆ ಇದೆ, ಆಫರ್ ಬರುವಂಥ ಸಾಧ್ಯತೆ ಇದೆ. ವಾವ್ 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 ವಾವ್. ತುಂಬಾ ಚೆನ್ನಾಗಿದೆ ಆಕ್ಚುಲಿ. 9 ಆಫ್ ಕಪ್ ಬಂದಿದೆ, ಸನ್ ಕಾರ್ಡ್ ಬಂದಿದೆ, 2 ಆಫ್ ಕಪ್, 4 ಆಫ್ ವಾಂಡ್, 6 ಆಫ್ ಕಪ್, ಕಿಂಗ್ ಆಫ್ ಪೆಂಟಕಲ್, ಕ್ವೀನ್ ಆಫ್ ಕಪ್. ಓಕೆ, ಎಂಪರರ್. ನಿಮ್ಮ ಇಷ್ಟ ದೈವ ನಿಮ್ ಜೊತೆ ಇದೆ. ಒಳ್ಳೆ ಪಾರ್ಟ್ನರ್ ಬರ್ತಾರೆ ಲವ್ ವಿಚಾರಕ್ಕೆ. ಆದ್ರೆ ಮನೆ ತಗೊಳ್ತೀರಾ, ಬಿಸ್ನೆಸ್ ಚೆನ್ನಾಗಾಗತ್ತೆ, ಜಾಬ್ ಬರುತ್ತೆ, ಗೃಹ ಪ್ರವೇಶ ಮಾಡ್ತೀರಾ, ಬೇರೆಯವ್ರ ಮದ್ವೆ ಫಂಕ್ಷನ್ಸಿಗೆ ಹೋಗ್ಬೋದು, ನಿಮ್ಮ ಮನೆ ಫಂಕ್ಷನ್ನೇ ನೀವು ಮಾಡ್ಬೋದು, ನಿಮ್ದೇ ಮದ್ವೆ ಇರ್ಬೋದು. ನಿಮ್ಗೆ ನಿಮ್ಮ ಎಕ್ಸ್ ಬಂದು ಲವ್ ಆಫರ್ ಕೊಡುವಂತ ಸಾಧ್ಯತೆ ಇದೆ. ನಿಮ್ ಪಾರ್ಟ್ನರ್ ನಿಮ್ಗೆ ಲವ್ ಆಫರ್ ಕೊಡುವಂತ ಸಾಧ್ಯತೆ ಇದೆ. ಒಳ್ಳೆ ಪಾರ್ಟ್ನರ್ ಬರ್ತಾರೆ, ಒಳ್ಳೆ ಪ್ರೀತಿ ಬರುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ, ರಾಜಕೀಯವಾಗಿ ಯಶಸ್ಸು ಬರುತ್ತೆ, ಪ್ರೀತಿ ವಿಚಾರದಲ್ಲಿ ಚೆನ್ನಾಗಿದೆ. ಒಬ್ರು ಮೇಲ್ಬಿದ್ದಿ ಲವ್ ಆಫರ್ ಕೊಡ್ತಾರೆ. ನನ್ನನ್ನ ಮದ್ವೆ ಆಗು, ನನ್ನನ್ನೇ ಮದ್ವೆ ಆಗು, ನನ್ನ ಜೊತೆ ಬಿಸ್ನೆಸ್ ಮಾಡು, ನನ್ನ ಜೊತೆ ಚೆನ್ನಾಗಿರುವಂತ. ಸೊ ಬಟ್ ಯೂನಿವರ್ಸ್ ನಿಮ್ಗೆ ಅಂತ ಒಂದನ್ನ ಡಿಸೈಡ್ ಮಾಡಿದೆ ಅಲ್ವಾ, ಅದೇ ನಿಮ್ ಜೀವನಕ್ಕೆ ಬರುತ್ತೆ. ಅವರೇ ನಿಮ್ಗೆ ಲೈಫ್ ಪಾರ್ಟ್ನರ್ ಆಗಿ ಬರ್ತಾರೆ ಅನ್ನುವಂಥದ್ದು ಇದೆ. ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಬರ್ತಾರೆ, ಒಳ್ಳೆ ಲೈಫ್ ಪಾರ್ಟ್ನರ್ ಬರ್ತಾರೆ. ಲೈಫ್ ಬಿಂದಾಸ್ ಆಗಿ ಇದೆ, ಎಂಜಾಯ್ ಮಾಡಿ. ತಥಾಸ್ತು ಅನ್ನುವಂಥ ರೀತಿಲಿ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ, ಮದುವೆ ವಿಚಾರದಲ್ಲಿ ಒಳಿತಾಗತ್ತೆ. ಆರೋಗ್ಯ, ಮದ್ವೆ, ದುಡ್ಡು 3 ಬರ್ತಾ ಇದೆ. ಸೊ ಅದ್ 3 ಚೆನ್ನಾಗಿದ್ಮೇಲೆ ಇನ್ನೇನು ಆಡ್ಕೊಳ್ಳೋರ್ ಬಾಯಿಗೆ ಆಹಾರ ಅದೇ ಅಂತ ಚಿಂತೆ ಮಾಡ್ಬೇಡಿ. ಒಂದಷ್ಟು ಇಷ್ಟೊಂದು ಚೆನ್ನಾಗಿ ಈ ವಾರ ಹೋಗ್ತಾ ಇದ್ರೆ ಕೆಲವರಿಗೆ ಹೊಟ್ಟೆ ಉರಿ ತಾಳಕ್ಕಾಗ್ದಿರ ಒಂದಷ್ಟು ಸಮಸ್ಯೆ ಮಾಡ್ತಾರೆ. ಬಟ್ ನಥಿಂಗ್ ಟು ವರಿ, ಅದನ್ನ ಸರಿಯಾದ ರೀತಿಯಲ್ಲಿ ನೀವು ನಿಭಾಯಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. 26 ದಿನಗಳ ಒಳಗೆ ನೀವು ಅನ್ಕೊಂಡಿರೋದು ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ 6, 15, 24 ಈ ತಿಂಗಳು ಅಥವಾ ನೆಕ್ಸ್ಟ್ ತಿಂಗಳೊಳಗೆ ಆಗತ್ತೆ. ಅದಕ್ಕೆ ನಿಮ್ಮ ಪ್ರೇಯಸಿ ಅಥವಾ ಪ್ರಿಯತಮೆಯ ಸಹಾಯನ ತಗೊಂಡ್ರೆ ಅಥವಾ ಅವರ ತಂದೆ ತಾಯಿಗಳ ಸಹಾಯ ತಗೊಂಡ್ರೆ ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಇನ್ನ 17 ದಿವಸದಲ್ಲಿ, ಕೆಲವ್ರಿಗೆ ಇನ್ನು 8 ವಾರದಲ್ಲಿ, ಕೆಲವ್ರಿಗೆ 3 ತಿಂಗಳೊಳಗೆ, ಕೆಲವ್ರಿಗೆ ಇನ್ನು 20 ದಿವಸದ ಒಳಗೆ ನೀವು ಅನ್ಕೊಂಡಿರೋದು ಆಗತ್ತದೆ. ಏನೋ ಒಂದು ಸೂಚನೆ ಕೊಡ್ತಾರೆ ನಿಮ್ಗೆ, ಆ ಸೂಚನೆ ಮುಖಾಂತರ ಮುಂದುವರಿರಿ ಅನ್ನುವಂಥದ್ದು ಇದೆ. ತುಂಬಾ ಬ್ಲೆಸ್ಡ್ ವೀಕ್ ಇದೆ, ಆಯ್ತಾ. ಇನ್ನೊಂದ್ ಸ್ವಲ್ಪ ಮಾಹಿತಿನ ತಿಳ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಸೊ ಸದ್ಯಕ್ಕೆ ಇಲ್ಲಿ ಎಸ್ ನೋ ಎರಡೂ ಇದೆ. ಸೊ ಕೆಲವು ವಿಚಾರಕ್ಕೆ ಎಸ್, ಕೆಲವು ವಿಚಾರಕ್ಕೆ ನೋ. ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಸರಿಯಾದ ರೀತಿಲಿ ಜೀವನನ ಮುಂದುವರ್ಸ್ಕೊಂಡು ಹೋಗಿ. ಪ್ರೀತಿ ಬರ್ತಾ ಇದೆ, ಜಾಬ್ ಬರ್ತಾ ಇದೆ, ದುಡ್ಡು ಬರ್ತಾ ಇದೆ, ಫಂಕ್ಷನ್ಸ್ ನಡೀತಾ ಇದೆ. ಸೊ ಪಾರ್ಟಿ, ಮೋಜು, ಮಸ್ತಿ, ಆಫರ್ಸ್ ಎಲ್ಲ ಇದೆ. ದುಡುಕಿ ನಿರ್ಧಾರ ತಗೊಳ್ಬೇಡಿ ಅಷ್ಟೇ. 11, 12, 3, 2, 1, 4, 7 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಅದ್ರ ಜೊತೆಗೆ ಧನುಸು ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ, ಮೀನ ರಾಶಿ, ಕುಂಭ ರಾಶಿ, ಸಿಂಹ ರಾಶಿ, ಮೇಷ ರಾಶಿ ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನೆಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಏನ್ ಅನ್ಕೊಂಡ್ರು ಆಗತ್ತೆ. ಸೊ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ರಿಗೂ ಒಳ್ಳೇದಾಗ್ಲಿ, ನಗ್ನಾಗ್ತಾ ಇರಿ. ಟೇಕ್ ಕೇರ್.